ಇದು ಬಾಟಮ್ ಫೋಲ್ಡಿಗೆ ಎಂದೆಷ್ಟು? 33. 3 33 ಅಲ್ಲ, ಫ್ರಂಟ್ ಪಟ್ಟಿ ಬ್ಯಾಕ್ ಎಲಾಸ್ಟಿಕ್ ಅಲ್ಲ. 33 ಅಂದರೆ ಒಂದು ಇಂಚು ಮೈನಸ್. ಯಾಕೆ ಮೈನಸ್ ಮಾಡಿ ಪಟ್ಟಿ ಬರ್ತದಲ್ಲ ಬೆಲ್ಟ್, ಇದಕ್ಕೆ ಬೆಲ್ಟ್ ಸಪ್ರೇಟ್ ಆ್ಯಡ್ ಮಾಡೋದು. ಇನ್ಸೈಡ್ 14 13.5. ಇದು 2 ಪೀಸ್ ಫ್ರಂಟ್, ಬ್ಯಾಕ್ ಸಪ್ರೇಟ್ ಇದೆ. ಇಲ್ಲಿ ಕಟ್ ಬರ್ತದಲ್ಲ ಹಾಗೆ. ಪ್ರೈಸ್ ಎಷ್ಟು? 11.5. 11.5. ಅದರದ್ದು ಮಿಡ್ಲ್ ಅರ್ಧ ಮಾಡಿದರೆ 5. ಬಾಟಮ್ ಎಷ್ಟು? 5. 5 ಆದರೆ ಕಟ್ 2.5. 2.5 ಟೋಟಲ್ 5. ಇದು ಕಟ್ ಆಗಿ ಹೋಗ್ತದೆ. ಇಲ್ಲಿ ಇದು ಎಷ್ಟುಂಟು? 6 ಕಾಲು ಉಂಟು ಮಿಡ್ಲಿಗೆ. ಇಲ್ಲಿ ಸಹ 6 ಕಾಲು ಇಡುದು ಮಿಡ್ಲೆ. ಮತ್ತು ಈ ಮಿಡ್ಲಿಂದ 2.5 ಈಚೆ 2.5 ಈಚೆ 5 ಅಲ್ಲ ಬಾಟಮ್. ಇದಕ್ಕೆ ನಾವು ಇದು ಮಾಡಲಿಕ್ಕೆ ಆ್ಯಡ್ ಎಷ್ಟು ಆ್ಯಡ್ ಮಾಡ್ತೀವಿ? ಇದಕ್ಕೆ ಫ್ರಂಟಿಗೆ ಇಲ್ಲ. ಇದು ಖಾಲಿ ಬ್ಯಾಕ್ ತೆಗೆಯುವುದಾ? ಇದೀಗ ಫ್ರಂಟ್ ತೆಗೆಯುದು. ಫ್ರಂಟ್ ತೆಗೆಯೋದು. ಬ್ಯಾಕ್ ಎಲ್ಲ ಸಿಕ್ಕಲ್ಲ. ಇದಕ್ಕೆ ಸ್ಟಿಚ್ಚಿಗೆ ಆ್ಯಡ್ ಮಾಡಿಲ್ಲ. ಮೆಜರ್ ಎಷ್ಟುಂಟು ಅಷ್ಟೇ ತಗೋಬೋದು. ಬ್ಯಾಕಲ್ಲಿ ಸ್ಟಿಚ್ಚಿಗೆ ಎಷ್ಟು ಕೊಡೋದು? ಫ್ರಂಟ್ಗೆ ಹೋಲ್ ಎಕ್ಸ್ಟ್ರಾ ದಿಯರ್ ಹೆಜ್ಜೆ, ಬ್ಯಾಕಿಗೆ ಮಾತ್ರ ಅಲ್ಲ ಎಕ್ಸ್ಟ್ರಾ ಮತ್ತೆ ಸ್ಟಿಚ್ಚಿಗೆ ಇಡೋದು. ಇದೀಗ ಆದರೆ ಅದು ತೆಗಿತದ್ದು, ಅದು ಫುಲ್ ಎಲಾಸ್ಟಿಕ್. ಇಲ್ಲಿ 10 ಇಟ್ಟೆ, ಇಲ್ಲಿ 10 ಇಟ್ಟೆ, ಇಲ್ಲಿ ಶೇಪ್ ಆಗ್ತದೆ. ಫ್ರಂಟ್ ಶೇಪ್, ಫ್ರಂಟಿಗೆ ಜಾಯಿಂಟ್ ಬರ್ತದಲ್ಲ ಫ್ರಂಟ್, ಅದು ಪಾಕೆಟ್, ಕ್ರಾಸ್ ಪಾಕೆಟ್ ಎಲ್ಲ ಹೀಗೇನೆಲ್ಲ ಪಾಕೆಟ್. ಇದು ಪಾಕೆಟಿಗೆ ಕಟ್ ಮಾಡಲಿಕ್ಕೆಲ್ಲ. ಇಲ್ಲಿ ನಾನು ಕ್ರಾಸಲ್ಲಿ 7 ಕೊಟ್ಟೆ, ಇಲ್ಲಿ 2 ಇಂಚು ಮಾಡಿ 1.5 ಸಹ ಕೊಡ್ಬೋದು ಮೇಲೆ. 2 ಕೊಟ್ಟರೆ ಇಷ್ಟು ಬರ್ತದೆ. ಸಣ್ಣ ಮಕ್ಕಳಿಗೆ ಸಣ್ಣದು ಕೊಟ್ಟರೆ ಇದಕ್ಕೆ ಕಮ್ಮಿ ಬರ್ತದೆ. ಇಲ್ಲಿ 1.5. ಇದು ಫಿಟ್ಟಿಂಗ್ ಅಲ್ಲ, ನಾವು ಸ್ಟಿಚಿಂಗಿಗೆ ಅಂದರೆ ಬ್ಯಾಕಲ್ಲಿ ಕೊಟ್ಟರು. ಇಲ್ಲಿ 2 ಬೇಕಿದ್ರೆ ಇಲ್ಲಿ 2 ಕೊಡಿ.
ಅದು ಟೈಟ್ ಆಯಿತು ಅಂದರೆ ಟೈಟ್ ಮಾಡಬೇಕು ಮತ್ತೆ. ಇದೆಲ್ಲ ಸೇಮ್ ಈ ಕಡೆ. ಒಂದು ಸೈಡ್ ಮಾತ್ರ ಸರ್ ಜಾಸ್ತಿ ಬೇಕು. ಹಾಂ, ಒಂದು ಸೈಡ್ ಮಾತ್ರ. ಇದೆಲ್ಲ ಸೇಮ್. ಇಲ್ಲಿ ಸ್ಟ್ರೇಟ್ ಲೈನ್ಸ್ ಹಾಕಿದರೆ ಈಗ ಸೀಟ್ ಎಷ್ಟು ಹೇಳಿದ್ದು? 24 24 ಅಲ್ಲ, 12 ಕಾಲು. ಅದು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು. ಇದೀಗ ನಾನು ಫ್ರಂಟ್ ಕಮ್ಮಿ ಇಟ್ಟಿದ್ದೇನೆ, ಹಾಂ. ಬ್ಯಾಕ್ ಲೂಸ್ ಉಂಟು. ಸೇಮ್ ಕೊಟ್ಟೆ. ಇಲ್ಲಿಗ 1.5 ಪಟ್ಟಿ ಬರ್ತದೆ. ಇದು ಪಟ್ಟಿ ಬರ್ತದಲ್ಲ ಇಲ್ಲಿ, ಇದಕ್ಕೆ ಇಲ್ಲ, ಇದು ಫ್ರಂಟಿಗೆ ಮಾತ್ರ. ಬ್ಯಾಕ್ ಇದು ಒಂದೇ ಪೀಸ್. ಮತ್ತು ಇಲ್ಲಿ 1.5 ಇಂಚಿ ಶೇಪ್ ಬರ್ತದೆ ಹೀಗೆ. ಹಾಂ, ಉದ್ದ ಸೇಮ್. ಇದು ಬ್ಯಾಕಿಗೆ ನಮಗೆ ಫೋಲ್ಡಿಗೆ ಇದು ಶೇಪ್ ಬರ್ತದಲ್ಲ ಈ ಸೈಡ್ ಉದ್ದ ಬುಟ್ಟು ಅಲ್ಲಿ ಪಟ್ಟಿ. ಇದು ನಾವು ಎಕ್ಸ್ಟ್ರಾ ಇಡಬೇಕು, ಯಾಕೆಂದರೆ ನಾವು ಕೂತ್ಕೊಳ್ಳುವಾಗ ಕೆಲವೊಮ್ಮೆ ಪ್ಯಾಂಟ್ ಜಾರಿದಾಗೆ ಆಗ್ತದೆ. ಇದು ಫಿಟ್ಟಿಂಗ್ ನಿಲ್ತದೆ, ಸರಿ ನಿಲ್ತದೆ. ಇದೆಲ್ಲ ಲೈನ್ಸ್ ಇಲ್ಲಿ ಬರ್ತದೆ. ಇಲ್ಲಿ ಮತ್ತೆ 1.5 ಎಲಾಸ್ಟಿಕ್ ಫೋಲ್ಡಿಗೆ ಒಟ್ಟಿಗೆ 3.5 ಇಂಚಿ ಇಲ್ಲ 4 ಕೊಡ್ತೇನೆ. ಜಾಸ್ತಿ ಇದ್ದರೆ ಜಾಸ್ತಿ ಬೆಳಗ್ಗೆ ಫೋಲ್ಡ್ ಮಾಡ್ಬೋದು. ಬ್ಯಾಕ್ ಸೈಡ್ ಫುಲ್ ಒಂದೇ ಪೀಸ್ಗೆ, ಫ್ರಂಟಿಗೆ ಮಾತ್ರ ಪಟ್ಟಿಗೆ ಒಂದು ಪೀಸ್. ಬ್ಯಾಕ್ ಎಲಾಸ್ಟಿಕ್ ಅಲ್ಲ, ಪಾಕೆಟ್ ಇದನ್ನು ಜಾಯಿಂಟ್ ಮಾಡೋದು. ಇದು ಜಾಯಿಂಟ್ ಆದ ಮೇಲೆ ನಿಮಗೆ ಪಟ್ಟಿ ಕೊಡುವಂಥದ್ದು. ನಿಮಗೆ ಇಲ್ಲಿ ಓಪನ್ ಬೇಕಲ್ಲ, ಹಾಂ ಸರಿ ಸಾಕ? ಹಾಂ 2.5 ಬೇಕಾ? 2.5. ಇಲ್ಲಿ ತನಕ ಸ್ಟಿಚ್ ಮಾಡಬೇಕು ಜಾಯಿಂಟ್, ಬ್ಯಾಕ್ ಮತ್ತು ಫ್ರಂಟನ್ನು. ಎದುರಿಗೆ ಪಟ್ಟಿ ಪಟ್ಟಿ ಕೊಡಬೇಕು. 1.5 ಪಟ್ಟಿ ಆದರೆ 3 ಇಂಚಿ 4 ಇಂಚಿ ಆಗಲ್ಲ ಕಟ್ ಮಾಡಬೇಕು. ಸ್ಟ್ರೈಟ್ ಅದನ್ನು ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಫೋಲ್ಡ್ ಮಾಡಬೇಕು. ಇದು ಫ್ರಂಟ್ ಜಾಯಿಂಟ್ ಆದ ಮೇಲೆ ಶೇಪ್ ಉಂಟಲ್ಲ, ಅದನ್ನು ಜಾಯಿಂಟ್ ಆದ ಮೇಲೆ ಪಟ್ಟಿ ಕೊಡುವಾಗ ಅವ ಪಟ್ಟಿ ನಿಮಗೆ ಒಂದೇ ಪೀಸಲ್ಲಿ ಬರ್ತದಲ್ಲ. ಅದು ಲಾಸ್ಟಿಗೆ ಎಲಾಸ್ಟಿಕ್. ಇದನ್ನು ಮೊದಲು ಜಾಯಿಂಟ್ ಕೊಡಬೇಕು, ಇದನ್ನು ಮೊದಲು ಜಾಯಿಂಟ್ ಕೊಡಬೇಕು. ಅರ್ಧ ಇಂಚ ಇದು ಜಾಯಿಂಟ್ ಕೊಟ್ಟ ಮೇಲೆ ಇಲ್ಲಿ ಓವರ್ಲಾಕ್ ಹಾಕಿ ಮತ್ತೆ ಇದು ಜಾಯಿಂಟ್ ಪಾಕೆಟ್ ಉಂಟಲ್ಲ, ಹೌದು. ಪಾಕೆಟ್ ಮಾಡಿ 1 2 ಒಂದೇ ಇರಲಿ, 2 ಆದರೂ ಓಕೆ, ಏನಾಗುತ್ತೆ ಯಾವುದಾದ್ರು. 2 ಕೊಡೋದಾದ್ರೆ 2 ಕೊಡು, 1 ಕೊಡೋದಾದ್ರೆ 1 ಕೊಡ್ಬೋದು. ಫಸ್ಟ್ ಜಾಯಿಂಟ್ ಕೊಡಬೇಕು, ಮತ್ತೆ ಪಾಕೆಟ್ ಕೊಡ್ಬೋದು, ಇಲ್ಲ ಪಾಕೆಟ್ ಇಟ್ಟು ಜಾಯಿಂಟ್ ಕೊಡ್ಬೋದು, ಹಾಗೆ ಸಹ ಮಾಡ್ಬೋದು. ಇಲ್ಲಿ 6 ಇಂಚು ಕೊಡ್ತೇನೆ ಪಾಕೆಟಿಗೆ, 10 ಇಂಚು ಲೆಂತ್ 10, ಇದನ್ನು 4 ಇಂಚು 4.5 ಇಂಚು ಕೊಡ್ತೇನೆ. ಇದು ಬರ್ತದೆ.
ಇದು ರೈಟ್ ಸೈಡ್. ಇದು ಒಳಗೆ ಬರ್ತದೆ, ಹೀಗೆ ಫೋಲ್ಡ್ ಆಗ್ತದೆ. ರಾಂಗ್ ಸೈಡ್. ಇದು ರೈಟ್ ಸೈಡ್. ಪಾಕೆಟನ್ನು ಹೀಗೆ ಇಟ್ಟು ಇಲ್ಲಿ ಕಚ್ ಉಂಟಲ್ಲ, ಚಾಕಲ್ಲಿ ಮಾರ್ಕ್ ಮಾಡೋದು ಸ್ಟ್ರೇಟ್. ಇದು ಲೆವೆಲ್ ಬರಬೇಕು. ಈ ಪಾಯಿಂಟ್ ಒಂದೇ ಲೆಕ್ಕ, ಇಲ್ಲಿ ಸೈಡ್ ಒಂದೇ ಲೆಕ್ಕ ಆಗಬೇಕು. ಇಲ್ಲಿಂದ ಹೀಗೆ ಸ್ಟಿಚ್ ಆದ ಮೇಲೆ ಇದನ್ನು ಹೀಗೆ ಕೊಟ್ಟು ಕಾಲಿಂಟಲ್ಲಿ ಸ್ಟಿಚ್. ಮತ್ತು ಇದು ಎಷ್ಟು ಪೀಸ್ ಇತ್ತು ಅದನ್ನು, ಒಳಗೆ ಪೀಸ್ ಇತ್ತು ಅದನ್ನು ಕಟ್ ಮಾಡಬೇಕು. ಇದನ್ನು ಮತ್ತೆ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಮಾಡೋದು. ಇದು ಬಿಡಿಸಿ ಹೀಗೆ ಸ್ಟಿಚ್ ಮಾಡೋದು. ಮತ್ತು ಇದನ್ನು ಉಲ್ಟ ಮಾಡಿ ಹೀಗೆ ಸ್ಟಿಚ್ ಮಾಡೋದು. ಅದು ಉಲ್ಟ ಮಾಡುವಾಗ ಹೀಗೆ ಬರ್ತದೆ ನಿಮಗೆ, ಹೀಗೆ ಬರ್ತದೆ.